ನಮಸ್ಕಾರ ವೀಕ್ಷಕರೇ, ಲೀಡರ್ಸ್ ಲೈಫ್ ಸಂಚಿಕೆಗೆ ಸ್ವಾಗತ. ಸತ್ಯ, ಅಹಿಂಸೆ, ಸತ್ಯಾಗ್ರಹಗಳಿಂದಲೇ ಸೂರ್ಯ ಮುಳುಗದ ಸಾಮ್ರಾಜ್ಯ ಎಂಬ ಖ್ಯಾತಿ ಪಡೆದ ಬ್ರಿಟಿಷರು ಇವರ ಹೋರಾಟಕ್ಕೆ ಮಧ್ಯರಾತ್ರಿಯಲ್ಲೇ ದೇಶ ಬಿಡಬೇಕಾಯಿತು. ಇವರ ಒಂದು ಕರೆಗೆ ರಾಷ್ಟ್ರವ್ಯಾಪಿ ಸ್ವತಂತ್ರ ಭಾರತದ ಕನಸಿಗೆ ಕಳೆ ಬರುತ್ತಿತ್ತು. 300 ವರ್ಷ ನಮ್ಮನ್ನು ಆಳಿದ ಬ್ರಿಟಿಷರನ್ನು ಆಯುಧ ಹಿಡಿಯದೆ ಬ್ರಿಟಿಷರನ್ನು ದೇಶ ಬಿಡಿಸಿದರು. ರಾಷ್ಟ್ರಪಿತ, ಶಾಂತಿದೂತ ಅವರೇ ನಮ್ಮ ಮೋಹನ್ ದಾಸ್ ಕರಮ್ಚಂದ್ ಗಾಂಧಿ. ಇವರ ಜೀವನದ ಬಗ್ಗೆ ತಿಳಿದುಕೊಳ್ಳುವ ಮೊದಲು ಇವರ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಬಗ್ಗೆ ತಿಳಿದುಕೊಳ್ಳೋಣ. 1869 ಅಕ್ಟೋಬರ್ 2ರಂದು ಗುಜರಾತಿನ ಪೋರಬಂದರು ಸಂಸ್ಥಾನದ ದಿವಾನರಾದ ಕರಮ್ಚಂದ್ ಗಾಂಧಿ ಮತ್ತು ಪುತಲಿಬಾಯಿಯ ದಂಪತಿ 6ನೇ ಗಂಡು ಮಗನಾಗಿ ಗಾಂಧೀಜಿರವರು ಜನಿಸಿದರು. ಅವರ ತಾಯಿ ಪೂಜೆ ವ್ರತ ಧಾರ್ಮಿಕ ಮಹಿಳೆಯಾಗಿದ್ದರು. ಆದ್ದರಿಂದ ಗಾಂಧಿರವರ ಅಹಿಂಸೆ, ಸತ್ಯನಿಷ್ಠೆ ಮತ್ತು ಸಸ್ಯಾಹಾರ ಪದ್ಧತಿಯ ಮೇಲೆ ಪ್ರಭಾವ ಬೀರಿದರು. ಗಾಂಧೀಜಿರವರು ಓದಿನಲ್ಲಿ ಸಾಧಾರಣರಾಗಿದ್ದರು. ಗಣಿತ, ಭೂಗೋಳ ವಿಷಯದಲ್ಲಿ ಆಸಕ್ತಿ ಹೊಂದಿದ್ದರು. ನಾಚಿಕೆ ಸ್ವಭಾವದ ಹುಡುಗ ಆಗಿದ್ದರು. ಅದೇ ಅವರ ನಾಚಿಕೆ ಸ್ವಭಾವವೇ ಅವರನ್ನು ಮಿತಿಬಸಿಗನಾಗಿ ಮಾಡಿತು. ಪ್ರತಿ ಮಾತು ತೂಗಿ ಮಾತನಾಡುವ ಸ್ವಭಾವ ಅಲ್ಲಿಂದಲೇ ಬೆಳೆದಿತ್ತು. ಗಾಂಧೀಜಿರವರು ಬಾಲ್ಯದಲ್ಲಿ ಒಮ್ಮೆ ಹರಿಶ್ಚಂದ್ರ ನಾಟಕ ನೋಡಿ ಹರಿಶ್ಚಂದ್ರನ ಸತ್ಯನಿಷ್ಠೆ, ಕಷ್ಟಗಳಲ್ಲಿ ಅವನ ನಿಲುವು ಬಾಲಕನ ಮನಸ್ಸಿನಲ್ಲಿ ಸತ್ಯದ ಕಿಡಿಯನ್ನು ಹೊತ್ತಿಸಿತ್ತು. ಹರಿಶ್ಚಂದ್ರ ನನ್ನನ್ನು ಕಾಡುತ್ತಲೇ ಇದ್ದ ಎಂದು ಅವರೇ ತಮ್ಮ ಬಯೋಗ್ರಫಿಯಲ್ಲಿ ಹೇಳಿಕೊಂಡಿದ್ದಾರೆ. 18ನೇ ವಯಸ್ಸಿನಲ್ಲಿ ಬ್ಯಾರಿಸ್ಟರ್ ಪದವಿಗಾಗಿ ಇಂಗ್ಲೆಂಡ್ಗೆ ತೆರಳಲು ಸಿದ್ಧರಾದರು. ಆದರೆ ಅವರ ಮೋದ್ ಬಾನಿಯಾ ಜಾತಿಯ ಪಂಚಾಯಿತಿರವರು ಸಮುದ್ರ ದಾಟಿದರೆ ಜಾತಿ ಹಾಳಾಗುತ್ತದೆ ಎಂದು ಗಾಂಧಿರವರನ್ನು ಬಹಿಷ್ಕಾರ ಹಾಕಿದರು. ಆದರೆ ಗಾಂಧೀಜಿ ಅದಕ್ಕೆಲ್ಲ ಹಿಂಜರಿಯದೆ 1888ರಲ್ಲಿ ಲಂಡನ್ಗೆ ತೆರಳಿದರು. 3 ವರ್ಷಗಳ ಬ್ಯಾರಿಸ್ಟರ್ ಪದವಿ ಪಡೆದು ಗಾಂಧಿರವರು ಭಾರತಕ್ಕೆ ಮರಳಿದರು. ಕೆಲ ಕಾಲ ಭಾರತದಲ್ಲಿ ವಕೀಲಿ ವೃತ್ತಿ ಮಾಡಿದ ಇವರು, ಆದರೆ ದಕ್ಷಿಣ ಆಫ್ರಿಕಾ ಇವರಿಗಾಗಿ ಕಾದಿತ್ತು. 1893ರಲ್ಲಿ 1 ವರ್ಷದ ಒಪ್ಪಂದಕ್ಕೆ ದಾದಾ ಅಬ್ದುಲ್ಲಾ ಕಂಪನಿಯ ವಕೀಲರಾಗಿ ದಕ್ಷಿಣ ಆಫ್ರಿಕಾಗೆ ತೆರಳಿದ ಗಾಂಧಿರವರು, ಆದರೆ ಅಲ್ಲಿ ಅವರು 21 ವರ್ಷಗಳ ಕಾಲ ಇದ್ದರು. ಅಲ್ಲಿನ ವರ್ಣಭೇದ ನೀತಿ, ಭಾರತೀಯರ ಮೇಲಿನ ದಬ್ಬಾಳಿಕೆ ಅವರನ್ನು ರಾಜಕಾರಣಿಯಾಗಿ ಕಟ್ಟಿತ್ತು. ಒಂದು ಘಟನೆ ಗಾಂಧೀಜಿಯವರ ಮೇಲೆ ಅಪಾರ ಪ್ರಭಾವ ಬೀರಿತು. ಒಮ್ಮೆ ಗಾಂಧೀಜಿರವರು ದಕ್ಷಿಣ ಆಫ್ರಿಕಾದಲ್ಲಿ ಟ್ರೈನ್ನಲ್ಲಿ ಫಸ್ಟ್ ಕ್ಲಾಸ್ ಟಿಕೆಟ್ ಪಡೆದು ಪ್ರಯಾಣಿಸುತ್ತಿದ್ದಾಗ ಬಿಳಿ ಪ್ರಯಾಣಿಕನ ದೂರಿನ ಮೇಲೆ ಗಾಂಧೀಜಿರವರನ್ನು ಪೀಟರ್ ಮಾರಿಟ್ಸ್ಬರ್ಗ್ ನಿಲ್ದಾಣದಲ್ಲಿ ಕೆಳಗೆ ದಬ್ಬಲಾಯಿತು. ಆ ರಾತ್ರಿ ನಿಲ್ದಾಣದಲ್ಲೇ ಕುಳಿತ ಗಾಂಧಿ, ಇದು ನನ್ನ ವೈಯಕ್ತಿಕ ಅವಮಾನವೋ ಅಥವಾ ಭಾರತೀಯರ ಮೇಲಿನ ದಬ್ಬಾಳಿಕೆಯೋ ಎಂದು ಇಡೀ ರಾತ್ರಿ ತೀವ್ರವಾಗಿ ಯೋಚಿಸಿದರು. ಆ ರಾತ್ರಿ ಚಳಿಯಲ್ಲಿ ನನ್ನ ದೇಹ ನಡುಗುತ್ತಿದ್ದವು, ಆದರೆ ನನ್ನ ಆತ್ಮವು ಪ್ರತಿಭಟನೆ ಉರಿಯಿಂದ ಉರಿಯುತ್ತಿತ್ತು ಎಂದು ಹೇಳಿಕೊಂಡಿದ್ದಾರೆ. 1906ರಲ್ಲಿ ಟ್ರಾನ್ಸ್ವಾಲ್ ಸರ್ಕಾರ ಭಾರತೀಯರ ನೋಂದಣಿ ಕಡ್ಡಾಯಗೊಳಿಸುವ ಕಪ್ಪು ಕಾಯ್ದೆ ತಂದಾಗ ಗಾಂಧೀಜಿರವರು ಸತ್ಯಾಗ್ರಹ ತತ್ವವನ್ನು ಮೊದಲ ಬಾರಿಗೆ ಪ್ರಯೋಗಿಸಿದರು. ಸಾವಿರಾರು ಭಾರತೀಯರನ್ನು ಸೆರೆಮನೆಗೆ ತಳ್ಳಲಾಯಿತು. 1913ರಲ್ಲಿ ಗಾಂಧೀಜಿರವರು ಮತ್ತೆ ಮಹಿಳೆಯರು ಸೇರಿದಂತೆ ದೊಡ್ಡ ಮೆರವಣಿಗೆ ಮತ್ತು ಗಣಿ ಕಾರ್ಮಿಕರ ಮುಷ್ಕರ ಮಾಡಿದರು. ಕೊನೆಗೆ ಜನರಲ್ ಸ್ಮೋರ್ಸ್ ಸರ್ಕಾರ ಮಣಿಯಬೇಕಾಯಿತು. 1915ರಲ್ಲಿ ಭಾರತಕ್ಕೆ ಮರಳಿದ ಗಾಂಧಿರವರು ತನ್ನ ಗುರುಗಳಾದ ಗೋಪಾಲಕೃಷ್ಣ ಗೋಖಲೆರವರ ಮಾರ್ಗದರ್ಶನದಲ್ಲಿ ಮೊದಲು ಭಾರತವನ್ನು ಅರ್ಥ ಮಾಡಿಕೊಳ್ಳಲು ರೈಲಿನಲ್ಲಿ ಸುತ್ತಲು ಆರಂಭಿಸಿದರು. ನಂತರ ಕ್ರಮೇಣ ಸ್ವತಂತ್ರ ಸಂಗ್ರಾಮದಲ್ಲಿ ಭಾಗವಹಿಸಿದರು. 1917ರಲ್ಲಿ ಬಿಹಾರದ ಚಂಪಾರಣ್ಯದಲ್ಲಿ ಬ್ರಿಟಿಷರು ನೀಲಿ ಬೆಳೆಗಾರರ ರೈತರ ಮೇಲಿನ ತೀನ್ ಖಾತಿಯ ಪದ್ಧತಿ ವಿರೋಧಿಸಿ ಗಾಂಧೀಜಿಯವರು ಹೋರಾಡಿದರು. ತೀನ್ ಖಾತಿಯ ಪದ್ಧತಿ ಎಂದರೆ 20 ಕಟ್ಟೆ ಭೂಮಿಯಲ್ಲಿ 3 ಕಟ್ಟೆಯನ್ನು ನೀಲಿ ಬೆಳೆಯಬೇಕಾಗಿತ್ತು. ಇದು ರೈತರ ಮೇಲೆ ಅಪಾರ ನಷ್ಟ ಬೆಳೆಯಾಗಿತ್ತು. ಇದರ ವಿರುದ್ಧ ಗಾಂಧೀಜಿರವರು ಹೋರಾಡಿದರು. ಹಾಗೂ 1918ರಲ್ಲಿ ಗುಜರಾತಿನ ಖೇಡಾ ಸತ್ಯಾಗ್ರಹವನ್ನು ಆರಂಭಿಸಿದರು. ಕಾರಣ, ಬೆಳೆ ನಷ್ಟ ಅನುಭವಿಸಿದ ರೈತರ ವಿರುದ್ಧ ಬ್ರಿಟಿಷರು ತೆರಿಗೆ ದಬ್ಬಾಳಿಕೆಯನ್ನು ಮಾಡುತ್ತಿದ್ದರು. ಗಾಂಧೀಜಿರವರು 1920-22ರಲ್ಲಿ ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ ವಿಚಾರ ಗಾಂಧಿಯರನ್ನು ರಾಷ್ಟ್ರವ್ಯಾಪಿ ಚಳುವಳಿಗೆ ಪ್ರೇರೇಪಿಸಿತು. ಅವರು ಜನರಿಗೆ ಕೊಟ್ಟ ಅಸ್ತ್ರ ಅಹಿಂಸಾತ್ಮಕ ಅಸಹಕಾರ ಚಳುವಳಿ. ಅಂದರೆ ಬ್ರಿಟಿಷ್ ಬಿರುದುಗಳನ್ನು ಹಿಂತಿರುಗಿಸುವುದು, ನ್ಯಾಯಾಲಯ ಮತ್ತು ಶಾಲೆಗಳನ್ನು ಬಹಿಷ್ಕರಿಸುವುದು, ವಿದೇಶಿ ವಸ್ತುಗಳನ್ನು ಸುಡುವುದು ಮತ್ತು ಸ್ವದೇಶಿ ವಸ್ತುಗಳನ್ನು ಪ್ರೋತ್ಸಾಹಿಸುವುದು.
ಇದರಿಂದ ಲಕ್ಷಾಂತರ ಸಾಮಾನ್ಯ ಜನರ ದೇಶಭಕ್ತಿ ಬಿರುಗಾಳಿಯಂತೆ ಹರಡಿತು. ಚೌರಿ ಚೌರ ಘಟನೆಯಲ್ಲಿ ಹಿಂಸೆ ಸಂಭವಿಸಿದಾಗ ಗಾಂಧಿ ಚಳುವಳಿಯನ್ನು ಹಿಂಪಡೆದರು. ಇದು ಗಾಂಧಿರವರ ಮೇಲೆ ಸಾಕಷ್ಟು ಟೀಕೆಗೆ ಕಾರಣವಾಯಿತು. ಬ್ರಿಟಿಷರು ಉಪ್ಪಿನ ಮೇಲೆ ಹೆಚ್ಚಿನ ತೆರಿಗೆಯನ್ನು ವಸೂಲಿ ಮಾಡುತ್ತಿದ್ದ ಕಾರಣಕ್ಕೆ 1930ರಲ್ಲಿ ಗಾಂಧೀಜಿರವರು ದಂಡಿ ಯಾತ್ರೆ ಮತ್ತು ಉಪ್ಪಿನ ಸತ್ಯಾಗ್ರಹ ಚಳುವಳಿಯನ್ನು ಆರಂಭಿಸಿದರು. ಈ ಚಳುವಳಿಯನ್ನು ಗಾಂಧೀಜಿರವರು ಸಾಬರಮತಿ ಆಶ್ರಮದಿಂದ 78 ಅನುಯಾಯಿಗಳೊಂದಿಗೆ 24 ದಿನ 390 ಕಿಲೋಮೀಟರ್ ನಡೆದು ಸಮುದ್ರ ತೀರದಲ್ಲಿ ಉಪ್ಪು ತಯಾರಿಸುವ ಮೂಲಕ ಬ್ರಿಟಿಷರ ಈ ಕಾನೂನನ್ನು ಮುರಿದರು. ಗಾಂಧೀಜಿರವರ ಹೋರಾಟದಲ್ಲಿ ಪ್ರಮುಖ ಹೋರಾಟ ಎಂದರೆ 1942ರ ಕ್ವಿಟ್ ಇಂಡಿಯಾ ಚಳುವಳಿ. ಈ ಚಳುವಳಿಯ ಸಂದರ್ಭದಲ್ಲಿಯೇ ಗಾಂಧೀಜಿರವರು ಮಾಡು ಇಲ್ಲವೇ ಮಡಿ ಎಂದು ಹೇಳಿದರು. ಗಾಂಧೀಜಿರವರ ಒಂದು ಮಾತಿಗೆ ಚಳುವಳಿ ದೇಶಾದ್ಯಂತ ಕಾಡ್ಗಿಚ್ಚಿನಂತೆ ಹರಡಿತು. 1946ರಲ್ಲಿ ಈಗಿನ ಬಾಂಗ್ಲಾದೇಶದ ನವಾಖಲಿಯಲ್ಲಿ ಹಿಂದೂ ಮುಸ್ಲಿಮರ ಹಿಂಸಾಚಾರ ಭೀಕರವಾಗಿತ್ತು. ಗಾಂಧಿರವರು ತನ್ನ 77ನೇ ವಯಸ್ಸಿನಲ್ಲಿ ಕೈಯಲ್ಲೂ ಒಂದು ಊರುಗೋಲು ಹಿಡಿದು ಪ್ರತಿ ಹಳ್ಳಿಗೂ ಭೇಟಿ ನೀಡಿ ಶಾಂತಿಯನ್ನು ಕಾಪಾಡಲು ಪ್ರೇರೇಪಿಸಿದರು. ಈ ಘಟನೆ ಗಾಂಧೀಜಿರವರ ವ್ಯಕ್ತಿತ್ವವನ್ನು ಶಾಂತಿಯ ಪ್ರತಿರೂಪದಂತೆ ಬಿಂಬಿಸುತ್ತದೆ. 1948ರಲ್ಲಿ ದೇಶಕ್ಕೆ ಸ್ವಾತಂತ್ರ್ಯ ದೊರೆಯಿತು. ಆದರೆ ದೇಶದಲ್ಲಿ ವಿಭಜನೆಯ ಗಾಯ ಇನ್ನೂ ಆಳವಾಗಿತ್ತು. ಇಂತಹ ಸಂದರ್ಭದಲ್ಲಿ 1948 ಜನವರಿ 30ರಂದು ಗಾಂಧೀಜಿಯನ್ನು ನಾಥೂರಾಮ್ ಗೋಡ್ಸೆ ಎಂಬ ಯುವಕ ಗುಂಡು ಹಾರಿಸಿದ. ಅಹಿಂಸೆ ಎಂಬ ಸಂತನಿಗೆ ಹಿಂಸೆಯ ಅಂತ್ಯ ಒದಗಿತು. ಇಷ್ಟು ವೀಕ್ಷಕರೇ ರಾಷ್ಟ್ರಪಿತ ಗಾಂಧೀಜಿಯವರ ಜೀವನದ ಬಗ್ಗೆ ಮಾಹಿತಿ. ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದರೆ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.